ಕಲಬುರಗಿಯಲ್ಲಿ ಆಜಾದಿ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ಟ್ರೋಲ್ ಪೇಜ್ಗಳ ಮೇಲೆ ದೂರು ಹೋಗಿದೆ. ಟ್ರೋಲ್ ಪೇಜ್ಗಳ ವಿರುದ್ಧ ದೂರನ್ನ ಇದೀಗ ದಲಿತ ಸೇನೆ ದಾಖಲು ಮಾಡಿದೆ. ಹಿಂದೂ ಹುಲಿ, ಪ್ರವಿ ಹಿಂದೂ, ಹಿಂದೂ ಧರ್ಮ ಸೇನೆ, ಸತ್ಯಪಥ ಎಂಬ ಫೇಸ್ಬುಕ್ ಪೇಜ್ಗಳ ವಿರುದ್ಧ ದೂರು. ಸತ್ಯಪಥ ಹಾಗೆ ಇನ್ನು ಕೆಲವೊಂದು ಫೇಸ್ಬುಕ್ ಪೇಜ್ಗಳ ವಿರುದ್ಧ ದೂರು ದಾಖಲಾಗಿದೆ. ಸುಳ್ಳು ಮಾಹಿತಿಯನ್ನು ಹರಡ್ತಾ ಇದ್ದಾರೆ ಅನ್ನೋ ಆರೋಪದ ಮೇಲೆ ದೂರು ದಾಖಲಾಗಿದ್ದು, ಭೀಮ್ ಆರ್ಮಿ ಪಿಎಫ್ಐ ಸಂಘಟನೆಯ ಅಂಗಸಂಸ್ಥೆ ಅಂತ ಪೋಸ್ಟ್ ಮಾಡಿದ್ರು. ಪಿಎಫ್ಐ ಯಾವ್ದೇಳಿ ಬ್ಯಾನ್ ಆಗಿದೆಯಲ್ಲ, ಅದರ ಅಂಗಸಂಸ್ಥೆ ಈ ಭೀಮ್ ಆರ್ಮಿ ಅಂತ ಪೋಸ್ಟ್ ಮಾಡಿದ್ರು. ಪೋಸ್ಟ್ ಮಾಡಿದ್ದ ಫೇಸ್ಬುಕ್ ಪೇಜ್ಗಳ ವಿರುದ್ಧ ಸಮರ ಸಾರಿದ್ದಾರೆ. ಈಗ ಭೀಮ್ ಆರ್ಮಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಉದ್ದೇಶಪೂರ್ವಕವಾಗಿ ದೇಶದ್ರೋಹಿಗಳು ಅಂತ ಬಿಂಬಿಸಲಾಗ್ತಾ ಇದೆ, ಅನ್ಯಾಯದ ವಿರುದ್ಧ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗಿದ್ದು ತಪ್ಪ ಹಾಗಾದ್ರೆ ಅಂತ ಕಲಬುರಗಿಯಲ್ಲಿ ದಲಿತ ಸೇನೆ ಅಧ್ಯಕ್ಷ ಸಮೀರ್ ಆವುಟಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಪಿಎಫ್ಐನ ಮತ್ತೊಂದು ಭಾಗವೇ ಈ ದಲಿತ್ ಅಂದ್ರೆ ಭೀಮ್ ಆರ್ಮಿ ಅಂತ ತೋರಿಸುವ ಪ್ರಯತ್ನಗಳಾಯಿತು. ಆಮೇಲೆ ಒಂದು ನೆನಪಿರಲಿ, ಇತ್ತೀಚೆಗೆ ಮತ್ತೊಂದು ಕಾನೂನು ಬಂದಿದೆ. ಅದು ಅನಗತ್ಯವಾಗಿ ನೀವುಗಳು ಸೋಷಿಯಲ್ ಮೀಡಿಯಾಗಳನ್ನು ದುರ್ಬಳಕೆ ಮಾಡ್ಕೊಂಡ್ರೆ, ಇರುವ ವಿಚಾರವನ್ನು ತಿರುಚಿದ್ರೆ ಅಂಥವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಬೇಕಾಬಿಟ್ಟು ಸ್ಟೇಟ್ಮೆಂಟ್ಗಳನ್ನು ಹಾಕೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಬಂದಂತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಹನುಮಂತ್ ಜಿ ಸರ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಸ್ ಬಂಡಾರಿ ಸರ್ ಅವರ ಗಮನಕ್ಕೆ ಬಂದ ತಕ್ಷಣ ನಮಗೂ ಕೂಡ ಗೊತ್ತಾಗಿದೆ. ನಮಗೂ ಕೂಡ ಗೊತ್ತಾದ ತಕ್ಷಣ ಪ್ರವಿ ಹಿಂದೂ ಅಂತಕ್ಕಂಥ ಒಂದು ಪೇಜು, ಹಿಂದೂ ಸಾಮ್ರಾಟ್ ಧರ್ಮ ಸೇನಾ ಅಂತಕ್ಕಂಥ ಒಂದು ಪೇಜು, ಮತ್ತೆ ಹಿಂದೂ ಹುಲಿ, ಸತ್ಯಪಥ ಅಂತಕ್ಕಂಥ ಇವು ಪೇಜ್ಗಳಿದಾರ. ಇದರಲ್ಲಿ ನಮ್ದು ದಲಿತ ಸೇನೆ ಆಜಾದಿ ಘೋಷಣೆ ಕೂಗಿದ್ದು, ಮತ್ತೆ ನಾವೆಲ್ಲ ದಲಿತ ಸೇನೆ ಸಂಘಟನೆ ನೇತೃತ್ವದಲ್ಲಿ ಇದೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಯಶಸ್ವಿ ಮಾಡೋಣ ಅಂತ ನಾವು ಒಂದು ಏನು ಮಾತಾಡಿದ್ರಲ್ಲ, ಇದರಿಗೋಸ್ಕರ ಅವರು ಟ್ರೋಲ್ ಮಾಡ್ತಕ್ಕಂಥ ಟೆರರಿಸ್ಟ್, PFI ನಿಂದ ಬಂದಿದ್ದಾರೆ, ಅದು ಬಂದಿದ್ದಾರೆ ಅಂತ ಇವು ಅವಹೇಳನ ಕೆಲವೊಬ್ರು ಮಾಡ್ತಾ ಇದ್ದಾರೆ. ಇವ್ರ ಪರವಾಗಿ ನಾವು ಆಲ್ರೆಡಿ ನಿನ್ನೆ FIR ಕೂಡ ಮಾಡಿದ್ದೀವಿ. ಕಮಿಷನರ್ ಆಫೀಸಲ್ಲಿ ಸನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು FIR ಕೂಡ ಮಾಡಿದ್ದೀವಿ. FIR ಕಾಪಿನೂ ನಿಮ್ಗೆ ಕೊಡ್ತೀವಿ. ಆದ್ರೆ ಇವರು ಏನು ನಾವು PFI ಇಂದ ಬಂದಿದ್ದೀವಿ, ಟೆರರಿಸ್ಟ್ಗಳು ಇದಾರೆ ಅಂತ ಹೇಳ್ತಾರಲ್ಲ, RSS ದಲ್ಲಿ ಮತ್ತೆ BJP ಎಕ್ಸ್ಪರ್ಟ್ ಇದ್ದಾರೆ. ಇವ್ರಿಗೆ ಬೇಕಾದ್ರೆ ನಮ್ ಕ್ರಾಸ್ ಚೆಕ್ ಮಾಡಿ ಅಂತ ಹೇಳಿ, ಮತ್ತೆ ಏನು ಇವರು ಸ್ಟಿಂಗ್ ಆಪರೇಷನ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಇವ್ರಿಗೆ ಹೇಳ್ಬೇಕು, ಒಂದೇ ಮಾತು ಹೇಳ್ತೀನಿ, ನಾವು PFI ಇಂದ ಬಂದಿದ್ದೀವಿ, ಭೀಮ್ ಆರ್ಮಿಯಿಂದ ಬಂದಿದ್ದೀವಿ, ಟೆರರಿಸ್ಟ್ ಇದ್ದೀವಿ, ಬರ್ರಿ ಬಂದ್ಕೇಶಿ ನಮ್ ಕ್ರಾಸ್ ಚೆಕ್ ಮಾಡ್ರಿ. ನಾವು ಮುಸಲ್ಮಾನರು ದಲಿತ ಸೇನೆ ಸಂಘಟನೆಯಲ್ಲಿ ಇದ್ದೀವಿ ಅಂತ ಏನು ಹೇಳ್ತಿರಲ್ಲ, ದಲಿತ ಸೇನೆ ಸಂಘಟನೆಯಲ್ಲಿ ಎಲ್ಲಾ ಸಮುದಾಯದ ಜನಗಳಿದ್ದಾರೆ. ದಲಿತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಕ್ಕು ಮತ್ತೆ ಜೈನು, ಬ್ರಾಹ್ಮಣ್ಸ್ ಇದ್ದಾರೆ, ಹಿಂದೂ ಜನ ಇದ್ದಾರೆ, ಎಲ್ಲಾ ಸಮುದಾಯದಿದೆ. ಎಲ್ಲಾ ಸಮುದಾಯ ಕೂಡಿ ಒಂದು ದಲಿತ ಸೇನೆ ಸಂಘಟನೆ ರಾಜ್ಯದಲ್ಲಿ ಕರ್ನಾಟಕ